ಓ ನೋಡ್ರಿ ತಾಲೆ ಯಾರ ನೋಡೋಕ್ಕಾಗ್ತಾಯಿಲ್ಲ. ಏನೋ ಆಗ್ಬಿಟ್ಟಿದೆ ಗುರು, ಟಾಮಿಗೆ ಆಗ್ಬಿಟ್ಟಿದೆ, ಏನಾಗಿದೆ ಗೊತ್ತಿಲ್ಲ, ಆರನ್ ವರ್ಕ್ ಆಗ್ತಾಯಿಲ್ಲ. ನಮ್ಗೆ ಯಾವಾಗಲೂ ನಮ್ಮ ಬೆಂಗಳೂರು ಸಪೋರ್ಟ್ ಗುರು. RCB ಫಾರ್ ಎವರ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎಲ್ಲ ಜಮಾನದ ರೂಟು, ಬಟ್ ರೋಡ್ ಇತ್ತು ಇಲ್ಲಿ. ಯಾವಾಗ ಆಫ್ ರೋಡ್ ಆಗೋಯ್ತು ಅಂತ ಗೊತ್ತಾಗ್ತಾಯಿಲ್ಲ. ನಾವು ಯಾವತ್ತಿದ್ರೂ RCB ಫ್ಯಾನ್ಸೇ. ಇಲ್ಲಿ ನೋಡ್ರಿ ಹೆಂಗೈತೆ. ಈ ಸಂದಿಲೆಲ್ಲ ಪಾಸ್ ಆಗತ್ತಾರ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ಸೊ ಮೌಂಟು ಮುರಿದೋಗಿತ್ತು ನೆನ್ನೆ, ಸೊ ಬ್ಲಾಗ್ ಎಲ್ಲ ಸರಿಯಾಗಲಿಲ್ಲ ನೆನ್ನೆ. ಸೊ ಇವಾಗ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆಯಾ, ಸೆಟಪ್ ಫುಲ್ ಚೇಂಜ್ ಮಾಡಿದ್ದೀನಿ, ಬೇರೆ ಥರನೇ ಸೆಟಪ್ ಮಾಡ್ಕೊಂಡಿದ್ದೀನಿ. ಓಕೆ, ಜೈ ಶ್ರೀರಾಮ್, ಒಳ್ಳೇದು ಮಾಡಪ್ಪ. ಇವಾಗ ಕಾಲೇಜ್ಗೆ ಹೊರಡ್ತಾ ಇದ್ದೀನಿ, ಬಾಯ್. ಗೋಮಾತೆ ಕಾಪಾಡಮ್ಮ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಗೌಡರು. ಸೊ ಇವತ್ತು ಆ್ಯಕ್ಚುಲಿ ಒಂದು ಒಳ್ಳೆ ಫನ್ ವ್ಲಾಗ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀನಿ. ಮಾಮೂಲಿ ಇದ್ದೇ ಇರುತ್ತೆ ಲೈಫಲ್ಲಿ. ಓಕೆ, ಗೋಪ್ರೋ ಮೌಂಟ್ ಮುರಿದೋಯ್ತು, ಸ್ವಲ್ಪ ಮೂಡ್ ಆಫ್ ಆಯಿತು, ತಿರ್ಗಿ ಬಂದು ಮನೆಗೆ ಸೊಲ್ಯೂಷನ್ ಮಾಡಿ ನಂಗೆ ಗೊತ್ತಿರೋ ರೈಡರ್ಗೆ ಅದನ್ನು ಒಂದು 3D ಪ್ರಿಂಟ್ ಮಾಡೋರಿಗೆ ಹೇಳಿದ್ದೀನಿ, ಸುಪ್ರೀತ್ ವ್ಲಾಗ್ಸ್ ಅಂತ. ನಿಮ್ಗೆ ಯಾರಿಗಾರ ಬೇಕಂದರೆ ಅವ್ರಿಗೆ ಹೇಳ್ಬೋದು. ವಾಟರ್ ಪ್ರೂಫ್ ಗೋಪ್ರೋ ಕೇಸ್ ಕೂಡ ರೆಡಿ ಮಾಡ್ತಾರೆ, ಸುಪ್ರೀತ್ ವ್ಲಾಗ್ಸ್ ಅಂತೇಳಿ. ಸೊ ನೀವು ಬೇಕಾದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇವಾಗ ನಾನು ಸದ್ಯಕ್ಕೆ ನನಗೆ ಅದು ಎಕ್ಸ್ಟೆಂಡರ್ ಸೀನ್ ಬರುತ್ತೆ ಗೋಪ್ರೋಗೆ ಮತ್ತು ಜಿಯೋಗೆ, ಅದನ್ನು ಆರ್ಡರ್ ಮಾಡಿದ್ದೀನಿ ಅವ್ರ ಹತ್ರ. ಓ ನೋಡ್ರಿ ತಾಲೆ ಯಾರ ನೋಡೋಕ್ಕಾಗ್ತಾಯಿಲ್ಲ. ಏನೋ ಆಗ್ಬಿಟ್ಟಿದೆ ಗುರು, ಟಾಮಿಗೆ ಆಗ್ಬಿಟ್ಟಿದೆ, ಏನಾಗಿದೆ ಗೊತ್ತಿಲ್ಲ, ಆರನ್ ವರ್ಕ್ ಆಗ್ತಾಯಿಲ್ಲ. ಏನೋ ಆಗಿದೆ ಟಾಮಿ. ಓಕೆ ಬರ್ರಿ ನೋಡ್ರಿ, ಖುಷಿಯಾಗಿ ಏನೋ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೋದರೆ ಹಿಂಗೆ ಏನಾರ ಒಂದು ಮಕ್ಕರಾಗುತ್ತಾ ಎಷ್ಟು ಅಂತ ನಾನು ಮೋಟಿವೇಟ್ ಆಗೋಕ್ಕಾಗತ್ತೆ, ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳಕ್ಕಾಗತ್ತೆ. ಇಷ್ಟು ಡಿಮೋಟಿವೇಶನ್ಸ್ಗಳಾದರೆ ವೆರಿ ಬ್ಯಾಡ್. ಓಕೆ ಬಿಟ್ಬಿಡ್ರಿ, ಇವತ್ತು RCB ಮ್ಯಾಚ್ ಇದೆ. ಸೊ RCB ಮ್ಯಾಚ್ನ ಮಿಸ್ ಮಾಡೋಕ್ಕಾಗಲ್ಲ. RCB ಮ್ಯಾಚ್ ನೋಡೋಕೆ ಹೋಗೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನನಗೆ RCB ಮ್ಯಾಚ್ ನೋಡಬೇಕು. ಸೊ ಇವತ್ತು ಆ್ಯಕ್ಚುಲಿ ಮೊನ್ನೆ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದು ಶನಿವಾರ. ಟಿಕೆಟು ಜಸ್ಟ್ ಮಿಸ್ ಆಗಿತ್ತು, ಬಟ್ ಅದು ಸಾಯಂಕಾಲ ನನ್ನ ಮನೆಗೆ ಬಂದಮೇಲೆ ಸಿಕ್ತು. ಮತ್ತು ಆ ಮ್ಯಾಚೆಲ್ಲ ಸ್ಟಾರ್ಟ್ ಆದಮೇಲೆ ಒಂದು ಬಿಡುಗರು ಇನ್ನೇನು ಫಸ್ಟ್ ಮ್ಯಾಚು ಮುಗ್ದೇ ಹೋಗಿದೆ ಮ್ಯಾಚು, ಆವಾಗ ಹೋಗಿ ಪ್ರಯೋಜನ ಇಲ್ಲ ಅಂದ್ಕೊಂಡೆ. ಅದಕ್ಕೆ ಇವಾಗ ಮಂಗಳೂರು ಸಿಕ್ಕಿದೆ ಟಿಕೆಟು. 2ನೇ ಮ್ಯಾಚ್ RCBದು ಬೆಂಗಳೂರಲ್ಲಿ ನಡೀತಾ ಇರೋದು, ವುಮೆನ್ ಪ್ರೀಮಿಯರ್ ಲೀಗ್. ಇರೋಣ ಇಲ್ಲಿ ಹೋಗ್ತಾರದು ಕಾಣಲ್ವಾ, ಅರ್ಜೆಂಟು, ಅಯ್ಯೋ. ಸೊ ವುಮೆನ್ ಪ್ರೀಮಿಯರ್ ಲೀಗ್ WPL ನಡೀತಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದ್ರದ್ದು ಟಿಕೆಟ್ ಸಿಕ್ಕಿದೆ ಫೈನಲಿ. ಮೆನ್ ಆಡಿದ್ರೇನು ವುಮೆನ್ ಆಡಿದ್ರೇನು, ನಮ್ದು RCB ಗೆಲ್ಲಬೇಕಷ್ಟೇ. ನಮಗಿನ್ನೂ ಹೆಣ್ಮಕ್ಳು ಆಡಿದ್ರೆ ಏನು ಖುಷಿ ಕಂಡ್ರಪ್ಪ. ಹೆಣ್ಮಕ್ಳೇ ಆಡ್ಬೇಕಂತಲ್ಲ, ಅಲ್ಲೂ ಬರಲಿ, ಬೇರೆದ್ರಲ್ಲೂ ಬರಲಿ. BCF ನಮ್ಮ ಬೆಂಗಳೂರು BFC ಬರೀ ಕ್ರಿಕೆಟಲ್ಲೆಲ್ಲ, ಫುಟ್ಬಾಲಲ್ಲೂ ಬೇಕು. ನಮ್ಮ ಬೆಂಗಳೂರು ಎಲ್ಲೆಲ್ಲಿ ರೆಪ್ರೆಸೆಂಟ್ ಆಗುತ್ತೆ ಅಲ್ಲೆಲ್ಲ ಮೆಡಲ್ಲು ಪದಕ ಏನೇನಾಗುತ್ತೆ ಎಲ್ಲನೂ ಎತ್ತಾಕ ಬರ್ತಾ ಇರ್ಬೇಕು ಇನ್ಮೇಲೆ. ನಮ್ಗೆ ಯಾವಾಗಲೂ ನಮ್ಮ ಬೆಂಗಳೂರು ಸಪೋರ್ಟ್ ಗುರು. RCB ಫಾರ್ ಎವರ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಾವು ಯಾರು ಏನಾರ ಮಾಡ್ಕೊಳ್ಳಿ, ಯಾರು ಯಾವ ಗ್ರೂಪ್ಗಾರು ಹೋಗಲಿ, ನಾವು ಯಾವತ್ತಿದ್ರೂ RCB ಫ್ಯಾನ್ಸೇ. ಸೊ ಇವತ್ತು ಸಾಯಂಕಾಲ RCB ಮ್ಯಾಚ್ ಇದೆ, ನಾನು RCB ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀನಿ ಅಷ್ಟೇ, ಬೇರೆ ಮಾತಿಲ್ಲ, ದೂಸರ ಮಾತಾಡೋಂಗಿಲ್ಲ ಯಾರೂ. ಜೈ RCB. ಎಷ್ಟು ಜನ RCB ಫ್ಯಾನ್ಸ್ ಇದ್ದೀರಾ ಹಂಗೆ ಒಂದು ಸ್ವಲ್ಪ ಕಮೆಂಟ್ ಹಾಕ್ಬಿಟ್ರಪ್ಪ. ಇವತ್ತು ವುಮೆನ್ ಪ್ರೀಮಿಯರ್ ಲೀಗ್ ಸೆಕೆಂಡ್ ಮ್ಯಾಚ್. ಇವ್ನಿಗೆಂತ ನೋಡಿಬೇಕು ಕೇಳ್ರಿ, ನಾನು ರೋಡ್ ಇರೋದು ಆ ಕಡೆ ಈ ಕಡೆ ಬರ್ತಿಲ್ಲ, ಹೊಟ್ಟೆಗೆ ಅನ್ನ ತಿನ್ನು. ಬರ್ರಿ ಬಾಯ್ಸ್, ಕಾಲೇಜ್ಗೆ ಹೋಗುವ ಆ್ಯಂಡ್ ಸಾಯಂಕಾಲ WPL ಹೋಗುವ. ಓಕೆ ಬಾಯ್ಸ್, ಆ್ಯಸ್ ಯೂಶಲ್ ಏನೇ ಮಾಡು ಹೆಂಗೆ ಮಾಡು, ಇಲ್ಲಿ ಬಂದು ಟ್ರಾಫಿಕಲ್ಲಿ ಸಾಯಿ. ಏನು ಪೂರ್ತಿ ಟ್ರಾಫಿಕ್ಕು. ಯಾವಾಗಿ ಟ್ರಾಫಿಕ್ಕಿಂದ ಮುಕ್ತಿ ಸಿಗುತ್ತೆ ಗೊತ್ತಿಲ್ಲ ಗುರು. ಏನು ಟ್ರಾಫಿಕ್ಕು ಯಪ್ಪ, ಹಿಂದೇನೋ ಅಷ್ಟೇ ಹಂಗೆ ಟ್ರಾಫಿಕ್ಕು. ಯಾವ್ದಾರ ಒಂದು ಒಳ್ಳೆ ನೈಸ್ ರೋಡ್ ಸಿಕ್ಬಿಡ್ಬೇಕು.
ಇಲ್ಲಿ ನಮ್ಮ ಮನೆ ಹತ್ರ ಎಂಟ್ರಿ ಆದ್ರೆ ತಿರ್ಗಿ ನಮ್ಮ ಕಾಲೇಜ್ ಹತ್ರ ಔಟ್ ಆಗ್ಬೇಕಂತ ನೈಸ್ ನೋಡಿದ್ರಿ ಎಳ್ಗುರು ಯಾವ್ದಾರು ಅಂತ ಇಲ್ಲ ಕಾಲೇಜ್ ಅಂತದಿದ್ರಿ ಎಳ್ಗುರು ಶಿಫ್ಟ್ ಆಗ್ಬಿಡ್ತೀನಿ ಅತ್ತೆಗೆ ಟ್ರಾಫಿಕ್ ಸಾವಾಸನೇ ಬೇಡ ಬೇಜಾರಾಗಿ ಹೋಗ್ಬಿಟ್ಟಿದೆ ಟ್ರಾಫಿಕಲ್ಲಿ ಗಾಡಿ ಓಡಿಸಿ ನನ್ನ ಸ್ಪ್ಲೆಂಡರ್ ಆಕ್ಟಿವ್ ಓಡಿಸೋಕ್ಕೆಲ್ಲ ನನಗೆ ಅನಿಸ್ತಾನೆ ಇರಲಿಲ್ಲ ಚಿಕ್ಕ ಗಾಡಿ ಬಿಡುಗರು ಅಂತ ಇದು ಸ್ವಲ್ಪ ಹೆವಿ ಹೇಳಿ ಹಾಕೋ ತಲೆನೋವು ಗೇರು ಪಟ್ ಅಂತ ಚೇಂಜ್ ಮಾಡ್ತಾನೆ ಇರಬೇಕು ಗೇರ್ ಜಾಸ್ತಿ ಹೋಗತ್ತೆ ಎಲ್ಲವರ ಪೇಮಲ್ ಬಟ್ ಅಷ್ಟು ಸೆಟ್ ಆಗಲ್ಲ ಸಿಗ್ನಲ್ ಬಿಟ್ಟೈತೆ ನಡೀರೋ ಬೇಗ ನಡೀರೋ ಅಪ್ಪಡ ಕರೆಕ್ಟ್ ಪಾಸು ಜಾಗ್ಬಿಡ್ರು ಯಾಕ್ರೋ ಅಪ್ಪಚ್ಚಣ್ಣ ಯಾಕಣ ಓಕೆ ಸರಿ ಆಯ್ತು ನೋಡ್ಕೊಂಡು ಕಾಲೇಜ್ ಕಡೆ ಬಂದ್ವಿ ಫಸ್ಟ್ ಅವರ್ DBMS ಇದೆ ಮಿಸ್ ಕ್ಲಾಸ್ಗೆ ಬೆಳಗ್ಗೆ ಹೋಗ್ಬಿಟ್ರೆ ಅಮ್ಮ ಫಸ್ಟ್ ಬೆಂಚ್ ಕೂತ್ಕೊಳ್ಳೋಕೆ ಹೇಳ್ತಾಳೆ ನಮಗೂ ಫಸ್ಟ್ ಬೆಂಚ್ಗೂ ಹಾಕಿ ಬರೋಲ್ಲ ಹಾಕೋಣಕ್ಕೋಸ್ಕರ ಆದರೂ ನಾವಿಲ್ಲಿ 1/4 ಗಂಟೆ ಟೈಮ್ ಪಾಸ್ ಮಾಡಬೇಕು ಟೈಮ್ ಪಾಸ್ ಮಾಡ್ತೀವಿ ನನಗೆ ಚೆನ್ನಾಗಿ ಗೊತ್ತು ಅಲ್ಲೊಂದು ಗ್ಯಾಂಗ್ ನಿಂತಿರುತ್ತೆ ನೋಡ್ರಿ ಆ ಹುಡುಗರ ಗ್ಯಾಂಗ್ ನಮ್ಮದೇನೆ ಆ ಅಮ್ಮ ಮುಂದೆ ಕುಣಿಸ್ತಾಳೆ ಅಂತಾನೆ ಲಾಸ್ಟ್ ಬೆಂಚಿಗೆ ಕೂರೋಕ್ಕೆ ಅಂದರೆ ಅಟ್ಲೀಸ್ಟ್ ಲಾಸ್ಟ್ 3 ಬೆಂಚಸ್ಸಲ್ಲಾದರೂ ಸೀಟಿಂಗ್ ಹಾಕೋಣ ಅಂತ ಎಲ್ಲ ಇಲ್ಲಿ ಆಚೆ ಕೈತಾ ಇರ್ತೀವಿ ಓ ಮೈ ಗಾಡ್ ಇಲ್ಲ ಹತ್ರ ಇರಲಿ ಓ ಮೈ ಗಾಡ್ ಇಲ್ಲ ಲಾಸ್ಟ್ ಹೋಗಿ ಹಾಕ್ಬೇಕು ಗಾಡಿನೆಲ್ಲ ಎತ್ಕೋರು ಸರಿ ಯಾರು ಬೆಳಗ್ಗೆ ಗಾಡಿ ಎತ್ಕೋಬೇಕು ಅನ್ನೋ ತಿರ್ಗಿ ಇಲ್ಲಿವರೆಗೂ ಬರ್ತಾನೆ ಮಧ್ಯಾಹ್ನ ಸರಿ ಬೆಳಗ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ಬೋದು ಸಿಗುವ ಆಮೇಲೆ WPL ಬಾಯ್ಸ್ ಕಾಲೇಜ್ ಮುಗೀತು ಕಾಲೇಜಿಂದ ಹೊರಡ್ತಾ ಇದೆ ಸೊ ಇವತ್ತು ಆಫ್ ಡೇ ಸಾಯಂಕಾಲ ಮ್ಯಾಚ್ ಇದೆ ಮನೆಗೆ ಹೋಗಿ ಮಾಡೋಂಥ ಕೆಲಸಗಳು ಏನೂ ಇಲ್ಲ ನನಗೆ ಸೊ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ರಾಹುಲ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಇದು ತುಂಬ ಜನ ಗೊತ್ತಿದೆ ಅಂದ್ಕೊತೀನಿ ಆರ್ಮುಗಮ್ ಟೆಂಪಲ್ಲು ಸೊ ಇದೆಲ್ಲ ಜಮಾನದ ರೂಟು ಬಟ್ ರೋಡ್ ಇತ್ತು ಇಲ್ಲಿ ಯಾವಾಗ ಆಫ್ ರೋಡ್ ಆಗೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿರೋ ಒಳ್ಳೆ ರೋಡೇ ಇತ್ತು ಕ್ಲೀನಾಗಿ ನಾವು ಬರ್ತಾಯಿದ್ವಿ ಸೈಕಲಲ್ಲಿ ಎಲ್ಲ ಅದು ಯಾವಾಗ ಇದನ್ನು ಆಫ್ ರೋಡ್ ಮಾಡಿಬಿಟ್ರು ಈ ಥರ ಮಣ್ಣು ತಂದು ಎಂದಕ್ಕೆ ಹಾಕಿದ್ರು ಗೊತ್ತಿಲ್ಲ ಗುರುವೆ ಇಲ್ಲಿ ನೋಡ್ರಿ ಹೆಂಗೈತೆ ಈ ಸಂದಿಲೆಲ್ಲ ಪಾಸ್ ಆಗೋ ಥರ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನಮ್ಮಂಥವ್ರು ಫಸ್ಟ್ ಆಫ್ ರೋಡ್ ಕಲೀಲಿ ಅಲ್ಲ ನನ್ನಂಥವ್ರಲ್ಲ ನಾನು ಸ್ವಲ್ಪ ಕಲ್ತಿದ್ದೀನಿ ಹೊಸ್ದಾಗಿ ಬರೋರಿಗೆ ಕಲಿಯೋಕ್ಕೆ ಅಂತ ಮಾಡ್ದಂಗೆ ಐತೆ ದಾರಿ ಅದು ಆಫ್ ರೋಡ್ಗೆ ಪ್ರಾಪರಾಗಿ ಕಲಿಬೋದು ಹೊಸ್ದಾಗಿ ಯಾರು ಜಾಯ್ನ್ ಆದರೆ ಆಫ್ ರೋಡ್ಗೆ ಸೈಕಾಗೈತೆ ಫುಲ್ ಕಸ ಆದರೆ ಅದರ ಸ್ಮೆಲ್ ಹೋಗಿಲ್ಲ ಹಂಗೆ ಐತಿ ಗಲೀಜ್ ಸ್ಮೆಲ್ ಬರುತ್ತೆ ಇಲ್ಲಿ ಈ ಸ್ಟ್ರೆಚ್ ಮಾತ್ರ ಇಲ್ಲಿಂದ ಈ ಸ್ಟ್ರೆಚ್ ಕ್ರಾಸ್ ಆಗೋವರೆಗೂ ಒಂಥರ ಸ್ಮೆಲ್ಲು ಗಲೀಜು ಇದು ಶಾರ್ಟ್ ಕಟ್ಟು ಐ ಥಿಂಕ್ ಈ ಕಡೆಯಿಂದ ರೋಡ್ ಇದೆ ಅನ್ಕೊತೀನಿ ನನಗೆ ಗೊತ್ತಿಲ್ಲ ಈ ಕಡೆಯಿಂದ ಹೆಂಗೆ ಬರೋದು ಅಂತ ಮೋಸ್ಟ್ಲಿ ಈ ಕಡೆಯಿಂದ ರೋಡ್ ಇತ್ತು ಅನ್ಕೊತೀನಿ ನನಗೆ ಈ ರೋಡ್ ಗೊತ್ತಿತ್ತು ಸೊ ನಂಗೆ ಅಯ್ಯ ಮೇನ್ ರೋಡಿಂದ ಬಂದುಬಿಟ್ಟೆ ಅಣ್ಣ ಮ್ಯಾಟ್ ಹಾಕಿಲ್ಲ ಹಿಂದೆ ಆರಿಸ್ತಾನೆ ಗೊಜ್ಜೇನ ಇದು ಒಳಗಡೆ ರೂಟ್ ಸೈಕ್ ರೂಟು ಬರ್ರಿ ಹೋಗುವ ನಮ್ಮ ರಾಹುಲನ್ನ ಮೀಟ್ ಮಾಡುವ ಬಾಯ್ ನಿಂದು ಬರೀ ಹೆಸರಲ್ಲಪ್ಪ ನಿಂದು ಬ್ರ್ಯಾಂಡು ರಾಹುಲ ಓಕೆ ವಾಯ್ಸ್ ರಾಹುಲನ ಮನೆಗೆ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ದಾಯಿತು ಅಣ್ಣ ಒಂದು ಸ್ವಂತ ಬಿಸ್ನೆಸ್ ಇದೆಯಪ್ಪ ಅಣ್ಣ ಬಿಸ್ನೆಸ್ ರನ್ ಮಾಡ್ತಾನೆ ಚಾಟ್ಸ್ ಗಾಡಿ ಇದೆ ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದ ನಾನು ಸುಮಾರು ಆಗೈತಿ ಈ ಕಡೆ ಬಂದು ಮೊನ್ನೆ ಯಾವಾಗ ಒಂದ್ಸಲ ನಮ್ಮೇರೆ ಕಡೆ ಬಂದಿದ್ದ ಅಂದ್ಬಿಟ್ಟು ಫೋನ್ ಮಾಡಿದ್ದೆ ನಾನು ಸಿಕ್ಕಿರಲಿಲ್ಲ ಅಣ್ಣಂದು ಗಾಡಿ ಸಾವ್ಕಾರನ ಗಾಡಿ ಅದು ತೋರಿಸ್ತಾ ಇದ್ದೀನಿ ಹಾಂ ಏನು ಮಾಡ್ತೀರಪ್ಪ ಹಂಗೆ ಅನ್ಕೋತೀರ ನೀವೆಲ್ಲ ಸಾವ್ಕಾರರ ಗಾಡಿ ಹ್ಞೂ ಕಣ ಬಡವ್ರ ಗಾಡಿದು ರಾವಲ್ಲ ಏಕೆ ಓ ಗೊತ್ತಾಯ್ತು ನಿಂತಿದ್ದೆ ಫಸ್ಟ್ ಹೋಗು ಹಾಂ ಗ್ಯಾರಂಟಿ ಇವೆಲ್ಲ ಬೇಕು ಅಣ್ಣ ಫುಲ್ ಬರ್ನೆ ಫುಲ್ ಬರ್ನು ಯಾರೋ ಮೆಸೇಜ್ ಹಾಕಿದ ನನಗೆ ಕುಶಾಲ ಅಥವಾ ಯಜ್ಞೇಶ್ ಮೆಸೇಜ್ ಹಾಕಿದ ನನಗೆ ಬಿಡ್ಡ
ಪ್ರೀತಮ್ ಹಾಂ ಡಿಲೀಟ್ ಯಾರು ಹಂಗೆ ಹಂಗೆ ಅಂತ ನಾನು ಬೇಗ ಫೋನ್ ಮಾಡು ನಂಬರ್ ಬೇಕೇನ ಈ ನಂಬರ್ ಎಲ್ಲ ಹೊಸ ಗಾಡಿ ಸಾವುಕಾರಂದು ಅದೇನು ಒಂದೇನು ಮಿರರ್ ತಗೊಂಡಿದ್ಯಾ ನೀವೆಲ್ಲೇ ಒಳ್ಳೆ ಬುದ್ಧಿ ಕಲೀರೋ ಮಿರರ್ ಕೊಟ್ಟಿರೋದು ಹಿಂದೆ ಬರೋಣ ನೋಡೋಕ್ಕೆ ಕೂದಲು ನೋಡೋಕ್ಕಲ್ಲ ಸರಿ ನಮ್ಮ ಜೊತೆ ಇವಾಗ ಬಾ ಗೊತ್ತಾದ ಒಂದ್ಸಲಿ ಬಾಯ್ ಸೊ ಏನು ಐಟಮ್ ತರೋಕ್ಕೇನೋ ಹೋದ ಅನಿಸುತ್ತೆ ಸೊ ನಾವೀಗ ನಮ್ಮ ನಂದನಾ ಪ್ಯಾಲೇಸ್ಗೆ ಹೋಗೋಣ ನಂದನಾ ಪ್ಯಾಲೇಸ್ ಅಲ್ಲ ನಂದನ್ ಪ್ಯಾಲೇಸ್ ಅಂದರೆ ನಂದಾ ಮನೆಗೆ ಹೋಗೋಣ ನಂದಾ ಮನೆ ಇಲ್ಲೇ ಗುರು ಪಕ್ಕದಲ್ಲೇ ಅರ್ಧ ಕಿಲೋಮೀಟ್ರೂ ಆಗಲ್ಲ ಅಲ್ಗೂ ಇಲ್ಗೂ ಸೊ ಸುಮಾರು ಸಾಗಿತ್ತಲ್ಲ ನಮ್ಮ ಹಳೆ ಏರಿಯಾ ನಂದ ಈ ಕಡೆ ನಂದಂತೀನಿ ನಮ್ಮ ರಾಹುಲ ಮನೆಗೆ ಬಂದು ಅದಕ್ಕೆ ಸರಿ ಇರಪ್ಪ ಅಂದ್ಬಿಟ್ಟು ರಾಹುಲ್ ಮನೆ ಹತ್ರ ಬಂದ್ವಿ ಒಂದ್ಸಲಿ ಲೇಟಾಗಿ ಬಂದು ಅವನ್ನ ಅಂಗಡಿನ ತೋರಿಸುವ ಚೆನ್ನಾಗಿ ಮಾಡ್ದಾನೆ ಅಡುಗೆನ ಟೇಸ್ಟು ಕ್ಲೀನ್ನೆಸ್ಸು ಮಸ್ತು ನಾನು ಇವ್ನು ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ದೆ ನಾನು ಆಚೆಗಡೆ ಪಾನಿಪುರಿ ತಿನ್ನೋದೇ ಬಿಟ್ಬಿಟ್ಟೆ ಪೀಸಾಗಿಲ್ಬಾ ಆರಾಮಾಗಿ ತಿನ್ನು ಐ ಥಿಂಕ್ ನಂದ ಕೆಳಗೆ ಇರಬೇಕಿಲ್ಲೇ ಯಪ್ಪ ಇದನ್ನ ಏನೋ ಗೊತ್ತಿಲ್ಲ ನಂದನ್ ಇಲ್ಲೇ ಬನ್ನ ಇರ್ರಿ ಪಾರ್ಕ್ ಮಾಡಿ ಸಿಗುವ ಓಕೆ ಬಾಯ್ಸ್ ಗಾಡಿನ ಇವ್ರ ಮನೆಗೆ ಪಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿಂದ ಮೆಟ್ರೋಲ್ ಹೋಗೋಣ ಅಂತೇಳಿ ಸೊ ಮೆಟ್ರೋಲ್ ಹೋಗಿ ಅಲ್ಲಿಂದ ನೋಡೋಣ ಅಂತ ಸೊ ಮ್ಯಾಚ್ ಏನಿದೆ ಅದೆಲ್ಲ ಕಂಪ್ಲೀಟ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟನ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಯಾರು ಇನ್ನೂ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಪಟ್ಟನ್ ಫಾಲೋ ಮಾಡ್ಕೊಂಬಿಡ್ರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರತಿಯೊಬ್ಬರು ಸೈನಿಂಗ್ ಔಟ್ ಆಫ್ ಬ್ಲಾಗ್ಸ್ ಸಿಗೋಣ ಹೋಗಲಿ ಅಂಡ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಬಾಯ್